ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡಿದ್ದು ಜಿರಳೆ ಪಾರ್ಟಿ. ಅದು ಕೂಡ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಧ್ವನಿಗೂಡಿದಂತಹ ಒಂದು ಪಾರ್ಟಿ. ಯಾಕಂದರೆ ಸುಪ್ರೀಂ ಕೋರ್ಟ್ನ ಜಡ್ಜು ನಿರುದ್ಯೋಗಿಗಳಿಗೆ ಒಂದಿಷ್ಟು ಜಿರಳೆಗಳಿಗೆ ಹೋಲಿಸಿದ್ರು. ಆ ಜಿರಳೆಗಳೇ ನಾವು ಅಂತ ಇವತ್ತು ಈ ಭಾರತೀಯನೇ ಈತ ಏನೀಗ ದೀಪ್ಕೆ ಅಂತ ಏನಿದಾನಲ್ಲ, ಈತ ಭಾರತೀಯನಾದರೂ ಕೂಡ ಅಮೇರಿಕದಲ್ಲಿ ವಿದ್ಯಾಭ್ಯಾಸ, ಅಲ್ಲಿಯ ಪೌರತ್ವವನ್ನು ಕೂಡ ಪಡ್ಕೊಂಡಿದ್ದಾನೆ. ಆತ ಅಮೇರಿಕದಲ್ಲೇ ಕೂತ್ಕೊಂಡು ಈ ಥರ ಒಂದು ಪಾರ್ಟಿಯನ್ನು ಕ್ರಿಯೇಟ್ ಮಾಡ್ದ. ಈಗ ಭಾರತದಲ್ಲೂ ಸಾಕಷ್ಟು ಜನ ಈ ಪಾರ್ಟಿ ಈತನ ಪೇಜನ್ನು ಈಗ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅವರು ಕೇಂದ್ರ ಸರ್ಕಾರದ ವಿರುದ್ಧ ನಿರುದ್ಯೋಗದ ವಿಚಾರ ಇರ್ಬೋದು, ನೀಟ್ ವಿಚಾರ ಇರ್ಬೋದು, ಅಥವಾ ಭ್ರಷ್ಟಾಚಾರದ ವಿಚಾರ ಇರ್ಬೋದು, ನಾವು ಧ್ವನಿಗೂಡಿಸ್ತೀವಿ ಅಂತ ಸಾಕಷ್ಟು ಜನ ಇವಾಗ ಆತನ ಪೇಜ್ ಕೂಡ ಈಗ ಫಾಲೋ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಜಿರಳೆ ಪಾರ್ಟಿ ಏನಿದೆಯಲ್ಲ, ಈ ಜಿರಳೆ ಪಾರ್ಟಿಗೆ ಸಾಕಷ್ಟು ಜನ ಈಗ ಫಾಲೋವರ್ಸ್ಗಳು ಕೂಡ ಇದ್ದಾರೆ. ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಂತ ಇವ್ರದ್ದು. ಇವ್ರ ಆಗ್ರಹ ಇಷ್ಟೇ, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ. ಮತ್ತು ಇನ್ನೊಂದು ಕಡೆ ಇಲ್ಲಿ ಈ ಜಿರಳೆಯ ಮುಖವಾಡವನ್ನು ಹಾಕ್ಕೊಂಡು ಬಂದಿದ್ದಾರಲ್ಲ, ಮಾಸ್ಕ್ ಹಾಕ್ಕೊಂಡು ಬಂದಿದ್ದಾರಲ್ಲ, ಈ ಮಾಸ್ಕನ್ನು ಕಳಿಸಿದ್ರೆ ಯಾರಿದ್ದಾರೆ ಹಿಂದೆ ಅಂದರೆ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಪಾರ್ಟಿಯಲ್ಲೇ ಈತ ಕೆಲಸ ಮಾಡ್ತಾ ಇದ್ದ ದೀಪ್ಕೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಅಂದರೆ ಸೋಷಿಯಲ್ ಮೀಡಿಯಾ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದ ಆತ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಇದು BJP ಸರ್ಕಾರವನ್ನು ಹೆಣಿಲಿಕ್ಕೆ, ಕೇಂದ್ರ NDA ಸರ್ಕಾರವನ್ನು ಹೆಣಿಲಿಕ್ಕೆ ಇದು ರಾಹುಲ್ ಗಾಂಧಿ ಅಥವಾ BJPಯೇತರ ಪಕ್ಷದ ನಾಯಕರುಗಳು ಹೆಣೆದಿರುವಂತಹ ಬಲೆ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಈ ಜಿರಳೆ ಪಾರ್ಟಿ ಏನಿದೆಯಲ್ಲ, ಈ ಜಿರಳೆ ಪಾರ್ಟಿಗೆ ಒಂದು ಕಡೆ ಸಾಕಷ್ಟು ಜನ ಇವಾಗ ಫಿದಾನೂ ಆಗಿದ್ದಾರೆ. ಆ ಒಂದಿಷ್ಟು ಆತನ ಮೇಲೆ, ಯಾಕಂದರೆ ಈಗ ಈ ಪಾರ್ಟಿಯನ್ನು ಕ್ರಿಯೇಟ್ ಮಾಡಿದಾನಲ್ಲ ಆತನ ಮೇಲೆ ಕೂಡ ಸಾಕಷ್ಟು ಅಪವಾದಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದು ಯಾರೋ ಬಿಟ್ಟು ಈತನ ಹತ್ರ ಮಾಡಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗ ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ತನ್ನದೇ ಆದಂತಹ ವಿಶಿಷ್ಟ ಪ್ರತಿಭಟನೆಗಳ ಮೂಲಕ ಈ ಗಮನ ಸೆಳೆದಿರುವಂಥ ಕಾಕ್ರೋಚ್ ಜನತಾ ಪಾರ್ಟಿ ಇದೀಗ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆಗೆ ಮುಂದಾಗಿದೆ. ಆಲ್ರೆಡಿ ಈಗ ದೆಹಲಿ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಇವರ ಉದ್ದೇಶ ಏನು? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ. ಅದಾದಮೇಲೆ ದೇಶದಾದ್ಯಂತ ಸಾಕಷ್ಟು ನಿರುದ್ಯೋಗಿಗಳಿದ್ದಾರೆ, ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಹೀಗೆ ಇದರ ವಿರುದ್ಧ ನಮ್ಮ ಧ್ವನಿ ಅಂತ. ಯಾಕಂದರೆ ನೀಟ್ ಪ್ರಶ್ನೆ ಪತ್ರಿಕೆ ಕರೆಕ್ಟ್, ಇವರ ಆಗ್ರಹ ಕರೆಕ್ಟಲ್ಲೇ ಇದೆ. ಆದರೆ ಇವರ ಉದ್ದೇಶ ಅದು ಬರೀ ಪ್ರತಿಭಟನೆಗೆ ಇರಬೇಕಾದ್ರೆ ಯಾವುದೋ ಒಂದು ಪಕ್ಷದ ಪರವಾಗಿ ಮಾಡೋಕ್ಕೆ ಹೋಗಬಾರ್ದು. ಈ ಜೆನ್ಸಿಗಳು ಯಾವುದೋ ಪಕ್ಷದ ಪರವಾಗಿ ಪ್ರತಿಭಟನೆ ಮಾಡೋಕ್ಕೆ ಹೋದರೆ ಟೋಟಲಿ ಫೇಲ್ಯೂರ್ ಆಗಿಬಿಡ್ತಾರೆ. ಯಾಕಂದರೆ ಈ ಜೆನ್ಸಿಗಳು ನಮ್ಮ ನೆರೆಯ ದೇಶಗಳು, ನೇಪಾಳದಲ್ಲಿ ದಂಗೆ ಇದ್ದರು, ಬಾಂಗ್ಲಾದಲ್ಲಿ ದಂಗೆ ಇದ್ದರು, ಅನೇಕ ಶ್ರೀಲಂಕಾದಲ್ಲಿ ದಂಗೆ ಇದ್ದರು. ಬೇಡ, ನಮ್ಮ ಕರ್ನಾಟಕದಲ್ಲಿ ಧಾರವಾಡದಲ್ಲೂ ಕೂಡ ಕನ್ನಡಿಗರು ವಿದ್ಯಾರ್ಥಿಗಳು ಸರ್ಕಾರದ ಕ್ರಮವನ್ನು ಖಂಡಿಸಿದರು, ಕರ್ನಾಟಕ ಸರ್ಕಾರವನ್ನೇ ಖಂಡಿಸಿದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ, ಉದ್ಯೋಗಗಳನ್ನು ಕೊಡಿ, ಯಾಕೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ ನೀವು ಅಂತ ಹೇಳಿಬಿಟ್ಟು ಸಾಕಷ್ಟು ಆಕ್ರೋಶಭರಿತವಾದಂತಹ ಪ್ರತಿಭಟನೆ ಕೂಡ ಕರ್ನಾಟಕದ ಧಾರವಾಡದಲ್ಲೇ ನಡೀತು. ಈಗ ಅದೇ ರೀತಿಯಾದಂತಹ ಇವರು ಕೂಡ ಜೆನ್ಸಿಗಳೇ. ಇವರ ಆಗ್ರಹ ಏನು? ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಟೋಟಲಿ ಫೇಲ್ಯೂರ್ ಆಗಿದ್ದಾರೆ. ಸೆಂಟ್ರಲ್ ಯೂನಿಯನ್ ಮಿನಿಸ್ಟರು ಟೋಟಲಿ ಅವರು ಫೇಲ್ಯೂರ್ ಆಗಿದ್ದಾರೆ. ಹಾಗಾಗಿ ಇಂತಹ ಫೇಲ್ಯೂರ್ ಮಿನಿಸ್ಟ್ರುಗಳಿಂದನೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. CBSE ಪ್ರಶ್ನೆ ಪತ್ರಿಕೆ ಇಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಹಾಗಾಗಿ ಇಂತಹ ಒಂದು ದೇಶದಲ್ಲಿ ಸುಭದ್ರವಾದಂತಹ ಒಂದು ಸರ್ಕಾರ ಬರಬೇಕು, ಕ್ರಮಬದ್ಧವಾದಂತಹ ಒಂದು ಸರ್ಕಾರ ಬರಬೇಕು. ಹಾಗಾಗಿ ಇದು ಟೋಟಲಿ ಫೇಲ್ಯೂರ್ ಸರ್ಕಾರ ಅಂತ ಈ ಕಾಕ್ರೋಚ್ ಪಾರ್ಟಿಯ ಕಾರ್ಯಕರ್ತರು, ಅದರ ಅಧ್ಯಕ್ಷರುಗಳು, ಸದಸ್ಯರುಗಳು ಯಾರ್ಯಾರಿದ್ದಾರಲ್ಲ ಅವರ ಆಗ್ರಹ ಆಗಿದೆ.